ಸೆಕ್ಷನ್ 96. ಸೊ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಯಾವಾಗ ಕಂಡಕ್ಟ್ ಮಾಡಬೇಕು ಅಂದ್ಬಿಟ್ಟು, ಸೊ ಇವಾಗ ಯಾವುದೇ ಹೊಸ ಕಂಪ್ನಿ ಇನ್ಕಾರ್ಪೊರೇಟ್ ಆಗಿರುತ್ತಲ್ಲ, ಸೊ ಆ ಕಂಪ್ನಿ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆದ ನಂತರ ವಿತಿನ್ 9 ಮಂತ್ಸ್ ಒಳಗಡೆ ನಾವು ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡಬೇಕು. ಮತ್ತು ಪ್ರತಿ ವರ್ಷ ಯಾವಾಗ ಮಾಡಬೇಕಂದ್ರೆ ನಮ್ಮದು ಫೈನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆದ ನಂತರ ವಿತಿನ್ 6 ಮಂತ್ ಒಳಗಡೆ ನಾವು ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡಬೇಕು. ಮತ್ತು ಈ ವರ್ಷದ ಆ್ಯನ್ಯುವಲ್ ಜನರಲ್ ಮೀಟಿಂಗು ಮತ್ತು ಮುಂದಿನ ವರ್ಷ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಮಧ್ಯೆ ಇರೋ ಗ್ಯಾಪ್ ಬಂದ್ಬಿಟ್ಟು 15 ಮಂತ್ಸ್ ಗ್ಯಾಪ್ ಇರಬೇಕು. ಅದಾದ ನಂತರ ನಮ್ಮದು ಇಯರ್ ಎಂಡ್ ಯಾವ ರೀತಿ ಎನ್ಶೋರ್ ಮಾಡಬೇಕಂದ್ರೆ 6 ಮಂತ್ ಗ್ಯಾಪ್ ಇರಬೇಕು ಆ್ಯನ್ಯುವಲ್ ಜನರಲ್ ಮೀಟಿಂಗ್ಗೆ ಮತ್ತು ಇಯರ್ ಎಂಡ್ಗೆ. ಅದು ಆದ ನಂತರ ನಮಗೆ ಎಂತೂ ಯಾವುದೇ ಒಂದು ಕಾರಣದಿಂದ ನಾವು ಆ್ಯನ್ಯುವಲ್ ಜನರಲ್ ಮೀಟಿಂಗ್ನ ಕಂಡಕ್ಟ್ ಮಾಡೋಕ್ಕೆ ಆಗಿಲ್ಲ ಅಂದರೆ, ಸೊ ಆ ಟೈಮಲ್ಲಿ ನಾವು ROCಗೆ ಅಪ್ಲಿಕೇಶನ್ ಕೊಡಬೇಕು. ROCಗೆ ಅಪ್ಲಿಕೇಶನ್ ಕೊಟ್ಟಾದ ನಂತರ ROC ಅದನ್ನ ಅಪ್ರೂವ್ ಮಾಡಿತ್ತಂದರೆ ನಮಗೆ 3 ಮಂತ್ಸ್ ಎಕ್ಸ್ಟೆನ್ಷನ್ ಸಿಗುತ್ತೆ. ROC ಅಪ್ರೂವ್ ಮಾಡಿಲ್ಲ ಅಂದರೆ ನಮಗೆ ವಿತಿನ್ 6 ಮಂತ್ ಒಳಗಡೆ ನಾವು ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡಬೇಕು. ನಾವು ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡಿಲ್ಲ ಅಂದರೆ ಆ್ಯಸ್ ಪರ್ ಸೆಕ್ಷನ್ 99 ಪ್ರಕಾರ ಪೆನಲ್ಟಿ ಇದೆ. 5,000 rupees ಪರ್ ಡೇ ಇರುತ್ತೆ ಮತ್ತು ಮ್ಯಾಕ್ಸಿಮಮ್ 1 lakhವರೆಗೂ ಪೆನಲ್ಟಿ ಇರುತ್ತೆ. ಅದು ಆದ ನಂತರ ನೆಕ್ಸ್ಟು ಸೆಕ್ಷನ್ 97 ಬರುತ್ತೆ. ಸೊ ಸೆಕ್ಷನ್ 97ಅಲ್ಲಿ ಏನಿದೆ ಅಂದರೆ, ಸೊ ಇವಾಗ ನಮ್ಮ ಕಂಪ್ನಿಯಿಂದ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ನಾವು ಕಂಡಕ್ಟ್ ಮಾಡೋಕ್ಕಾಗಿಲ್ಲ. ಸೊ ಆ ಸಿಚುವೇಷನಲ್ಲಿ ನಮ್ಮ ಕಂಪ್ನಿಯಿಂದ ಯಾರೇ ಒಬ್ಬರು ಮೆಂಬರ್ ಏನು ಮಾಡ್ತಾರೆ ಅವರು ಟ್ರಿಬ್ಯುನಲ್ಗೆ ಅಪ್ಲಿಕೇಶನ್ ಕೊಡ್ಬೋದು. ಸೊ ಅವ್ರು ಅಪ್ಲಿಕೇಶನ್ ಕೊಟ್ಟಾದ ನಂತರ ಟ್ರೈಬ್ಯುನಲ್ ಏನು ಮಾಡೋದಂದರೆ ಆ ಮೀಟಿಂಗ್ನ ಕಾಲ್ ಮಾಡುತ್ತೆ. ಸೊ ಮೀಟಿಂಗ್ನ ಕಾಲ್ ಮಾಡಿದ ತಕ್ಷಣ ಅದಕ್ಕೆ ಏನು ಸರಿ ಅನಿಸುತ್ತೆ ಅದ್ರ ಪ್ರಕಾರ ಅದು ನಮಗೆ ಡೈರೆಕ್ಷನ್ ಕೊಡುತ್ತೆ. ಸೊ ಅದ್ರ ಪ್ರಕಾರ ನಾವು ಫಾಲೋ ಆಗಬೇಕು. ಸೊ ಅದು ಆದ ನಂತರ ಟ್ರೈಬ್ಯುನಲ್ಗೆ ಕಂಡಕ್ಟ್ ಮಾಡೋ ಮೀಟಿಂಗ್ ಕೋರಮ್ ಯಾವ ರೀತಿ ಫುಲ್ಫಿಲ್ ಆಗುತ್ತೆ ಅಂದರೆ, ಟ್ರೈಬ್ಯುನಲ್ ಕರೆಯೋ ಮೀಟಿಂಗಲ್ಲಿ ಅವ್ರು ಎಂತೂ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ರು ಅಂದರೆ ಇಂತಿಷ್ಟು ಮೆಂಬರ್ ಪ್ರೆಸೆಂಟ್ ಆದರೆ ಕೋರಮ್ ಫುಲ್ಫಿಲ್ ಆಗುತ್ತೆ ಅಂದರೆ, ಸೊ ಅಂತಿಷ್ಟು ಮೆಂಬರ್ ಪ್ರೆಸೆಂಟ್ ಆದರೆ ಮಾತ್ರ ಕೋರಮ್ ಫುಲ್ಫಿಲ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಇಲ್ಲ ಅಂದರೆ ನೆಕ್ಸ್ಟು ಒಬ್ಬ ಮೆಂಬರ್ ಯಾರು ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಅಥವಾ ಪ್ರೋಕ್ಸಿ ಅಥವಾ ಡೈರೆಕ್ಟರ್ ಇವ್ರು ಯಾರು ಭೀ ಪ್ರೆಸೆಂಟ್ ಆಗಿದ್ರೆ ಅದು ವ್ಯಾಲಿಡ್ ಕೋರಮ್ ಅಂತ ಕನ್ಸಿಡರ್ ಮಾಡ್ತೀರಿ. ಮತ್ತು ಆ ಮೀಟಿಂಗ್ನ ನಾವು ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀರಿ. ಅದು ಆದ ನಂತರ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಎಲ್ಲಿ ಕಂಡಕ್ಟ್ ಮಾಡೋದು ಅಂದ್ಬಿಟ್ಟು, ಸೊ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಬಂದ್ಬಿಟ್ಟು ರಿಜಿಸ್ಟರ್ ಆಫೀಸಲ್ಲಿ ಕಂಡಕ್ಟ್ ಮಾಡಬೇಕು. ಅದೇ ಅನ್ಲಿಸ್ಟೆಡ್ ಕಂಪ್ನಿ ಆಗಿತ್ತು ಅಂದರೆ ಅದು ಇಂಡಿಯಾದಲ್ಲಿ ಯಾವುದೇ ಒಂದು ಪ್ಲೇಸಲ್ಲೂ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಕಂಡಕ್ಟ್ ಮಾಡುತ್ತೆ. ಆದರೆ ಒಂದು ಕಂಡೀಷನ್ ಇದೆ. ಅದು ಕಂಡೀಷನ್ ಏನಂದರೆ, ಅದು ಅವ್ರ ಮೆಂಬರ್ ಹತ್ರ ರಿಟರ್ನ್ ಕನ್ಸೆಂಟ್ನ ತೊಗೋಬೇಕು. ರಿಟರ್ನ್ ಕನ್ಸೆಂಟ್ ತೊಗೊಂಡಿದ್ದ ನಂತರ ಅದು ಇಂಡಿಯಾದಲ್ಲಿ ಯಾವುದೇ ಒಂದು ಪ್ಲೇಸಲ್ಲಿ ಆ್ಯನ್ಯುವಲ್ ಜನರಲ್ ಮೀಟಿಂಗ್ನ ಕಂಡಕ್ಟ್ ಮಾಡ್ಬೋದು.